ಗಳಿಗೆ ಸ್ವಾಗತ. ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಒಂದು ಗಿಡದಲ್ಲಿ 2 ಕಲರ್ ಹೂವು ಆಗುತ್ತಂತ. ಅದರಲ್ಲಿ ನೋಡಿ ಈ ಕಲ್ಲರೇ ಆಗಿದೆ ನೋಡಿ. ಇವತ್ತು ರೆಡ್ ಆಗಿರಲಿಲ್ಲ, ಈ ಕಲರ್ 2 ಹೂವು ಆಗಿದೆ ನೋಡಿ. ಅದನ್ನು ನಾನು ಕೀಳ್ತಾ ಇದ್ದೀನಿ ಇವಾಗ. ಆ ಹೂವನ್ನು ನೋಡಿ, ಇಲ್ಲಿ ಇದು ಪೂಜೆಗೆ ಇವತ್ತು ಇಷ್ಟು ಹೂವು ಸಿಕ್ಕಿದೆ. ಇನ್ನು ನನ್ನ ಪೂಜೆ ಆಗಲಿಲ್ಲ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಬೇಗ ಎದ್ದಿದ್ದೆ. ನಿನ್ನೆ ಸ್ವಲ್ಪ ಮಳೆ ತುಂಬಾ ಇತ್ತು. ಇಲ್ಲಿ ಮಗ್ಗುಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಮಗ್ಗಿದೆ ನೋಡಿ. ಇದಕ್ಕೆ ದುಂಡು ಮಲ್ಲಿಗೆ ಅಂತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅದರದ್ದು ಹೂವು ಆಗಿದೆ ನೋಡಿ. ಇಲ್ಲಿ ಹೂವು ಆಗಿದೆ. ಇಲ್ಲಿ ಮತ್ತೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಷ್ಟೊಂದು ಮಗ್ಗ ಆಗಿದೆ. ಇದಕ್ಕೆ ಇಷ್ಟು ಟೈಮು ನೀರಿದ್ದಿಲ್ಲ. ನಾನು ಸಂಜೆ ನೀರು ಹಾಕ್ತಾಯಿದ್ದೆ. ಇವೆಲ್ಲ ಮಗ್ಗಳಾಯಿತು. ಮತ್ತು ಇದನ್ನು ಕಟ್ ಮಾಡಿದ ಗಿಡ ಕಟ್ ಮಾಡಿದ ಮೇಲೆ ಇಷ್ಟು ಮಗ್ಗುಗಳೆಲ್ಲ ಆಗಿದ್ದು ಇಲ್ಲಿ. ಮತ್ತು ನಿನ್ನೆ ತುಂಬಾ ಮಳೆ ಬಂತ, ತುಂಬ ಒಳ್ಳೆಯದಾಯ್ತು ಗಿಡಗಳಿಗೆಲ್ಲ. ನೋಡಿ ಎಷ್ಟು ಮಗ್ಗಿದೆ ಅಂತ. ಇದು ಮೈಸೂರು ಮಲ್ಲಿಗೆ ಥರನೇ ಇದೆ, ಆದರೆ ಮೈಸೂರು ಮಲ್ಲಿಗೆ ಅಲ್ಲ ಇದು. ಇಲ್ಲಿ ದುಂಡು ಮಲ್ಲಿಗೆ ಅಂತಾರೆ ಅಂತೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ಅಂದರೆ ಕೇಳಿದ್ದೆ ಚಿಕ್ಕದಿಂದ. ಆದ್ರೂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ನಿನ್ನೆ ಒಬ್ಬರು ನಮ್ಮನೆ ಅಂಗಳಕ್ಕೆ ಬಂದರು. ತುಂಬ ಆಗಿತ್ತು ಇನ್ನೂ ಕೂಡ. ಅಂಗಳಕ್ಕೆ ಬಂದವ್ರು ನನ್ನನ್ನು ಮಾತಾಡ್ಸಿದ್ರು. ನಾನು ಸುಮ್ಮನೆ ಇದ್ದೆ, ನಾನು ಅಷ್ಟಾಗಿ ಮಾತಾಡೋಕ್ಕೆ ಹೋಗಲಿಲ್ಲ. ಮತ್ತು ಬಂದುಬಿಟ್ಟು ಹೂ ಗಿಡಕ್ಕೆ ಕೈ ಹಾಕಿ ಕಿತ್ಕೊಬಿಟ್ರು ಮಗ್ಗಳನ್ನು. ನಾನು ಏನು ಅನ್ನೋಂಗಿಲ್ಲ ಅಲ್ಲ, ದೊಡ್ಡವರಿದ್ದಾರೆ, ಅವ್ರಿಗೆ ಮತ್ತೆ ಏನು ಅನ್ನೋಂಗಿಲ್ಲ. ಮತ್ತು ಯಾಕಂತ ಸುಮ್ಮನಿದ್ದೆ. ಮುಡಿಯೋ ಹೂವಲ್ಲ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಅವರು ಎಲ್ಲ ಕಿತ್ಕೊಂಡ್ಬಿಟ್ಟು ಹೊರಟೋದ್ರು. ನಾನೇ ಕೀಳಲ್ಲ ಹೂವನ್ನ, ಅವ್ರು ಕಿತ್ಕೊಂಡು ಹೋದ್ರು. ನಾನು ಪೂಜೆಗೆ ಮಾತ್ರ ಒಂದು ಸ್ವಲ್ಪ ಕೀಳ್ತೀನಿ, ಮತ್ತು ಗಿಡದಲ್ಲಿ ಹಾಗೆ ಬಿಡ್ತೀನಿ. ಗಿಡದಲ್ಲಿ ನೋಡೋಕ್ಕೆ ನಂಗೆ ಇಷ್ಟ, ತುಂಬ ಚೆಂದ. ಇದು ಇಲ್ದಿದ್ರೆ ಗಿಡಗಳು ಬೋರ್ ಕಾಣಿಸ್ತೇ ಇರುತ್ತೆ, ಏನು ಲುಕ್ ಇರಲ್ಲ ಗಿಡಗಳು. ಅದಕ್ಕೆ ನಾನು ಗಿಡದ ಹೂವು ಜಾಸ್ತಿ ಕೀಳಲ್ಲ. ಸೈಡ್ ಮಾತ್ರ ಕಿತ್ಕೊತೀನಿ, ಮತ್ತೆಲ್ಲ ಹಾಗೇ ಬಿಡ್ತೀನಿ. ಇದು ತುಂಬ ಮಗ್ಗಳ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಗುಂಡಕ್ಕಿದೆ. ಒಂದೊಂದು ದಳ ನೋಡಿ, ಒಂದೊಂದು ಹೂವಲ್ಲಿ ಇದು 2 ಹೂವು ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇದನ್ನು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.